ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ BA, BCom ಮತ್ತು BBA ಪದವಿಗಳು. ಈ 8 ವರ್ಷಗಳಲ್ಲಿ ಯೂನಿವರ್ಸಿಟಿ ಈ ಕಾಲೇಜ್ ತುಂಬ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಸುಮಾರು ಈ ಸುತ್ತಮುತ್ತಲ 7-8 ಗ್ರಾಮಗಳ ಬಡ ವಿದ್ಯಾರ್ಥಿನಿಯರಿಗೆ, ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಬಹಳ ಉಪಯುಕ್ತವಾದಂಥ ಒಂದು ಕಾಲೇಜಾಗಿ ಈ ಕಾಲೇಜ್ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರುವ ಹಾಗೆ PUC ಬಿಟ್ಟು ಮನೆಗೆ BD ಕಟ್ಕೊಂಡು ಕೂತ್ಕೊಂಡಂತ ಮಕ್ಕಳು ಕಡಿಮೆ ಫೀಸಲ್ಲಿದೆ, ಹತ್ತಿರದಲ್ಲಿದೆ ಅಂತ ಹೇಳಿ ಹೆಣ್ಣು ಮಕ್ಕಳು ಕಾಲೇಜ್ ಹೋಗಿ ಕಲ್ತಿದ್ದಾರೆ. ಅದರ ನಂತರ PG ಮಾಡಿದರೆ ಒಳ್ಳೆ ಉದ್ಯೋಗದಲ್ಲಿ ಇವತ್ತಿದ್ದಾರೆ. ಇವತ್ತು ಫಂಡ್ ಕೊರತೆಯನ್ನು ತೋರಿಸಿ ಯೂನಿವರ್ಸಿಟಿ ಕಾಲೇಜನ್ನು ಬಂದ್ ಮಾಡುವಂತ ಇದಕ್ಕೆ ಬಂದಿದೆ. ಅದಕ್ಕೆ ಬೇರೆ ಬೇರೆ ಜನ ಅವರ ಹತ್ರ ಹೋದಾಗ, VC ಅವರ ಹತ್ರ ಹೋದಾಗ ಅದು ರಿಜಿಸ್ಟರ್ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಮಕ್ಕಳ ಕೆರಿಯರ್ ಹಾಳಾಗ್ತದೆ. ಇದು ನಾವು ಯಾವ ಕಾಲೇಜನ್ನು ಬಂದ್ ಮಾಡಬೇಕು, ಎಲ್ಲವನ್ನು ಓಪನ್ ಮಾಡಬೇಕು ಅಂತ ಹೇಳ್ಬೋದು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಬೇಕು ಅಂತ ಹೇಳೋದು ನಮ್ಮ ನಿಯಮಗಳು. ಯಾಕಂತ ಹೇಳಿದ್ರೆ ಸಮಾನ ಶಿಕ್ಷಣ ನೀತಿ, ಏಕರೂಪಿ ಶಿಕ್ಷಣ ನೀತಿ ಈ ಕಾಲದ ಅಗತ್ಯ ಆಗಿರೋದ್ರಿಂದ ಎಲ್ಲರೂ ಎಲ್ಲ ಮಕ್ಕಳಿಗೂ ಶಿಕ್ಷಣ ಮೂಲಭೂತ ಹಕ್ಕಾಗಿರ್ತದೆ, ಯಾರಿಗೂ ಅದರಿಂದ ವಂಚಿತರಾಗಬಾರದು. ಈ ನೆಲೆಯಲ್ಲಿ ಈ ಸಂಸ್ಥೆಯನ್ನು ನಮಗೆ ಉಳಿಸಬೇಕಾಗಿದೆ. ಒಂದು ವೇಳೆ ಈ ಸಂಸ್ಥೆಯನ್ನು ಬಂದ್ ಮಾಡಿದ್ರೆ ನಮ್ಮ ಎಷ್ಟೋ ಮಕ್ಕಳು ನಾಳೆ ಬಂದರಿಗೆ ಹೋಗಿ ಕೂಲಿ ಮಾಡೋದು, ಧಕ್ಕೆಯಲ್ಲಿ ಕೂಲಿ ಮಾಡೋದು, ಅಥವಾ ಎಲ್ಲೋ ಮೇಸ್ತ್ರಿ ಜೊತೆ ಹೋಗುದು, ಹೆಣ್ಣು ಮಕ್ಕಳು ಬೀಡಿ ಕಟ್ಟುವ ಕೆಲಸ ಮಾಡೋದು, ಗಲ್ಫ್ ಹೋಗುದು, ಇದು ಮಾಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇದು ಆಗಬಾರ್ದು. ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥ ಉದ್ದೇಶವನ್ನು ನಾವು ಈ ಸಭೆಯನ್ನು ಕರೆದಿದೆ. ಇವಾಗ ಯೂನಿವರ್ಸಿಟಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಫಂಡ್ ಇಲ್ಲ ಅಂತೇಳಿ ಮೊದಲು ಕೊಟ್ಟ ಕಾರಣ ಫಂಡ್ ಇಲ್ಲ ಅಂತ ಹೇಳಿ ನಾವು ಬೇರೆ ಬೇರೆ ಕಾರಣಗಳನ್ನು ಊಹಿಸ್ಬೋದು. ನಾವು ಊಹಿಸೋದು ಬೇಡ. ಅವ್ರು ಏನು ಕಾರಣಗಳನ್ನು ಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ನಾವು ಮಾತಾಡಬೇಕಾಗಿದೆ. ಫಂಡ್ ಇಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಯೂನಿವರ್ಸಿಟಿ ಅಂಡರಲ್ಲಿ ಕೆಲವು ಕಾನ್ಸ್ಟೆಂಟ್ ಕಾಲೇಜ್ಗಳಿವೆ. ಈಗ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜ್, ಅದಕ್ಕೆ ಅದು ಏಡೆಡ್ ಕಾಲೇಜು, ಅಲ್ಲಿ ಈವ್ನಿಂಗ್ ಕಾಲೇಜ್ ಇದೆ, ಉಡುಪಿಯಲ್ಲಿದೆ, ಇವೆಲ್ಲ ಏಳು ಸಿಗದಂತ ಬನ್ನಡ್ಕದಲ್ಲಿ, ಮೂಡಬಿದ್ರೆ ಬನ್ನಡ್ಕದಲ್ಲಿ ಒಂದು ಕಾಲೇಜ್, ಡಿಗ್ರಿ ಕಾಲೇಜ್, ನೆಲ್ಲಿಯಾಡಿಯಲ್ಲಿ ಇನ್ನೊಂದು ಕಾನ್ಸ್ಟೆಂಟ್ ಕಾಲೇಜ್ ಡಿಗ್ರಿ ಇದೆ, ಇದೇ ಮಂಗಳೂರು ಯೂನಿವರ್ಸಿಟಿ ಅಂಡರಲ್ಲಿ. ಅಲ್ಲಿಗೆ ಕೊಡಲಿಕ್ಕೆ ಇವ್ರ ಹತ್ರ ಫಂಡ್ ಎಲ್ಲ, ಅಡ್ಮಿಷನ್ ಇಲ್ಲ. ನಾನು ತಿಳ್ಕೊಂಡ ಪ್ರಕಾರ ಅಲ್ಲಿ 4-5 ಅಡ್ಮಿಷನ್ ಆಗೋದು ಇನ್ನೊಂದು ಕ್ಲಾಸಿಗೆ. ಇಲ್ಲಿ ಓವರ್ಫ್ಲೋ ಆಗ್ತಾ ಇದೆ. ಕಳೆದ ವರ್ಷ BComಗೆ ಇವರಿಗೆ ಸ್ಟ್ರೆಂತ್ ಹೆಚ್ಚಾಗಿ 2 ಸೆಕ್ಷನ್ ಮಾಡಿದ್ದಾರೆ. ಅಷ್ಟರವರೆಗೆ ಓವರ್ಫ್ಲೋ ಆಗ್ತಾ ಇದೆ. ಇದನ್ನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ನಾವು ಅದನ್ನು ಬಂದ್ ಮಾಡಬೇಕಂತ ಯಾವ ಕಾರಣಕ್ಕೂ ಹೇಳೋದಿಲ್ಲ. ಸ್ಟ್ರೆಂತ್ ಇಲ್ಲದ ಕಾಲೇಜನ್ನು ಮುಂದುವರಿಸ್ತಾರೆ. ಅಲ್ಲಿಗೆ ಕೊಡಲಿಕ್ಕೆ ಫಂಡ್ ಇದೆ, ನಮ್ಮ ಇಲ್ಲಿಗೆ ಕೊಡಲಿಕ್ಕೆ ಫಂಡ್ ಇಲ್ಲ. ನಮ್ಗೆ ಇದನ್ನು ಯಾಕೆ ಉಳಿಸಬೇಕಂತ ಹೇಳಿದ್ರೆ, ನಮ್ಮ ಉಳ್ಳಾಲ ತಾಲೂಕು ಇವತ್ತೇನಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಜುಕೇಷನ್ ಹಬ್ ಆಗಿರುವಂಥ ಒಂದು ತಾಲೂಕು. ಇದು ಹೊರನೋಟಕ್ಕೆ ಹಾಗೆ ಕಾಣ್ತಾ ಇದೆ. ಆದರೆ ನಮ್ಮಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಕೊರತೆ ಇದೆ. ಅದು ಮುಖ್ಯವಾಗಿ ನಮ್ಮಲ್ಲಿ ಪದವಿ ಪೂರ್ವ ಕಾಲೇಜುಗಳಿವೆ, ಹೈಸ್ಕೂಲು, ಪ್ರೈಮರಿ ಸ್ಕೂಲ್ಸ್ ಎಲ್ಲ ಇಲ್ಲ. ಆದರೆ ಪದವಿ ಕಾಲೇಜುಗಳು ನಮ್ಮ ಈ ತಾಲೂಕಲ್ಲಿ ಬರೀ 2 ಕಾಲೇಜ್ ಇದ್ದದ್ದು. ಒಂದು ಕುರ್ನಾಡು, ಇನ್ನೊಂದು ನಮ್ಮದು ಇದ್ದು. ಪೆಟ್ಟು ಬೀಳುವುದು ಬಡವರ ಮಕ್ಕಳಿಗೆ. ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇನ್ನೊಂದು, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ದೂರದ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ತಂದೆ ತಾಯಿಯವರು ಕಾಲೇಜ್ ಬಿಡಿಸುವಂಥ ಸನ್ನಿವೇಶಗಳು ಎದುರಾಗಿದೆ. ಇದು ಆಗ್ಬಾರ್ದು. ಬಡವರ ಮಕ್ಕಳು ಕಲಿಬೇಕು, ಎಲ್ಲರೂ ಕಲಿತು ಮುಂದೆ ಬರಬೇಕು ಅಂತ ಹೇಳೋದು ಉದ್ದೇಶ ನಾವು ಈ ಸಭೆಯನ್ನು ಕರೆದಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕಾಲೇಜನ್ನು ಬಂದ್ ಮಾಡಲಿಕ್ಕೆ ಬಿಡುವುದೇ ಇಲ್ಲ. ಯಾವ ಬೆಲೆ ತೆತ್ತಾದರೂ ಕೂಡ ನಮಗೆ ಇದನ್ನು ಉಳಿಸಬೇಕು. ನಮಗಾಗಿ ಅಲ್ಲ, ನಮ್ಮ ಸುತ್ತಮುತ್ತಲ ಮಕ್ಕಳಿಗಾಗಿ, ನಮ್ಮ ಮುಂದಿನ ಪೀಳಿಗೆಗೆ ಉಳಿಬೇಕು. ಇದೊಂದು ಒಳ್ಳೆ ಕಾಲೇಜಿಗೆ ಬೆಳಿಬೇಕು. ಇನ್ನೂ ಹೆಚ್ಚಾಗಿ ಏನಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ಕೊಡ 100% ರಿಸಲ್ಟ್ ಕೆಲವು ವರ್ಷಗಳಿಂದ ಬರ್ತಾ ಇದೆ. ರಿಸಲ್ಟೇ ಇಲ್ಲದ ಕಾಲೇಜುಗಳನ್ನು ಹೇಗೂ ಮುಂದೆ ಕೊಂಡೋಗ್ತಾರೆ. ಇಷ್ಟು ರಿಸಲ್ಟ್ ಕೊಡುವಂಥ ಕಾಲೇಜನ್ನು ಯಾಕೆ ಬಂದ್ ಮಾಡಬೇಕು? ನಿಮ್ಮಲ್ಲಿ ಫಂಡ್ ಇಲ್ಲ ಅಂತೇಳಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ, ನಮ್ಮಲ್ಲಿ ಫಂಡ್ ಇಲ್ಲ, ನಮಗೆ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ ಅಂತೇಳಿ. ಸರಿಯಪ್ಪ, ನೀವು ಫಂಡ್ ಇಲ್ಲ ಅಂದರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋದಲ್ಲ, ಅಡ್ಮಿಷನ್ ಅವ್ರು ಮುಂದುವರಿಸಬೇಕು. ಈ ಸರಿ ಅಡ್ಮಿಷನ್ ಮುಂದುವರಿಸಿ, ಮತ್ತೆ ನಾವೆಲ್ಲರೂ ಸೇರಿಕೊಂಡು, ಯೂನಿವರ್ಸಿಟಿ ಜೊತೆಗೆ ನಾವೆಲ್ಲ ಸೇರಿಕೊಂಡು ಈ ಕಾಲೇಜಿಗೆ ಫಂಡ್ ಕೊಡಬೇಕು, ಏಡ್ ಕೊಡಬೇಕು. ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ಶಿಕ್ಷಣ ಸಚಿವರನ್ನು ಭೇಟಿಯಾಗುವ, ನಮ್ಮ ಸ್ಪೀಕರ್ ಇದ್ದಾರೆ, ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ನಾವು ನಿಯೋಗ ಮಾಡ್ಕೊಳ್ಳೋಣ. ಒಂದು ಟೀಮ್ ಕಟ್ಕೊಂಡು ಹೋಗಿ ನಮ್ಮ ತಾಲೂಕಿಗೆ ನೀವೊಂದು ಕೊಡಿ, ಇದಕ್ಕೆ ಏಡ್ ಕೊಡಿ ಅಂತ ಹೇಳೋಣ. ಆದರೆ ಇದನ್ನು ಬಂದ್ ಮಾಡಬಾರ್ದು. ಇದಷ್ಟೇ ನಮ್ಮ ಉದ್ದೇಶ. ಈ ನೆಲೆಯಲ್ಲಿ ನಾವು ಹೇಗೆ ಮುಂದುವರಿಬೇಕು, ನಮ್ಮ ಮುಂದಿನ ಕಾರ್ಯಯೋಜನೆಗಳು ಹೇಗೆ ಮುಂದುವರಿಬೇಕು, ಅಗತ್ಯವಿದ್ದರೆ ನಾವು ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ಹೇಳೋದನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಕೂತಿದ್ದೇವೆ. ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಚೆನ್ನಾಗಿ.